ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ. ನಮ್ಮ ಮನೆಯವರು ಗಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಹಂಗೆ ಪಾರ್ಕಿಂಗ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬಸ್ಸಲ್ಲಿ ತುಂಬ ರಶ್ ಇದ್ದರು, ಫೋಟೋಸು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮನೆಯಲ್ಲಿ ಕ್ಲಾಸ್ ಬಂದಮೇಲೆ ಒಂದು ಕ್ಲಿಪ್ ತಕ್ಕೊಂಡೆ. ಬಸ್ಸಲ್ಲೆಲ್ಲ ಹೇಳಿಬಿಟ್ಟು ಬರ್ತಾಯಿದ್ದು, ಮಳೆ ಬಂದ್ಬಿಡ್ತು. ಒಂದು ಸೈಡ್ ಇದು ಮಾಡಿ ಇರು ಕಾಫಿ ಕುಡಿಯೋಣ, ಮಳೆ ಬರ್ತೈತೆ ಚಳಿಗೆ ಅಂತ ನಮ್ಮನೆ ಪಕ್ಕದಲ್ಲೇ ಇತ್ತು. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮನೆಗೆ ಬಂದು ನಮ್ಮಕ್ಕ ಡೋರ್ ಓಪನ್ ಮಾಡಿದ್ಲು. ಮಕ್ಕಳಿಗೆ ಗೋಬಿ ಮಂಚೂರಿ ಮಾಡೋಣ ಅಂತ ಮಾಡ್ತಾಯಿದ್ಲು. ಆಮೇಲೆ ಸರಿ ಇನ್ನೇ ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಅಮ್ಮ ಇದ್ದರು, ಅಮ್ಮನ ಮಾತಾಡಿಸ್ತಾ ಇದ್ದೆ. ಆಮೇಲೆ ನಮ್ಮ ಅಕ್ಕ ಒಂದು 5 ನಿಮಿಷ ಹೋಗು, ಮಗು ಕರ್ಕೊಬಾ ನನ್ನ ಮಗಳನ್ನ ಅಂದ್ಲು. ಹಾಗಾಗಿ ಅವಳನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಬರೋಷ್ಟೊತ್ತಿಗೆ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ಮಾಡಿದ್ಲು. ಆಮೇಲೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಮ್ಮ ಅಕ್ಕ ಕೂತ್ಕೊಂಡ್ಲು, ನನಗೂ ಹಾಕ್ಕೊಟ್ಲು. ನಮ್ಮ ಮನೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮನ್ಗಿದ್ದಾರೆ. ಆಮೇಲೆ ನಾನು ಹುಡುಗರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಹುಡುಗರು ನೋಡಿ ಮೊಬೈಲ್ ನೋಡಿಕೊಂಡು ಊಟ ಮಾಡ್ತಾಯಿದ್ದಾರೆ. ಊಟ ಎಲ್ಲ ಆಯಿತು. ಸರಿ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆಂದರೆ ನಮ್ಮಪ್ಪ ಗಾಡೀಲಿ ಬಿದ್ದು ಏಟ್ ಮಾಡ್ಕೊಂಡಿದ್ರು, ಅದಕ್ಕೆ ಅವ್ರು ನೋಡೋಕ್ಕೆ ಅಂತ ಬಂದಿದ್ದೆ. ಆಮೇಲೆ ನಮ್ಮ ಭಾವನೂ ಆಫೀಸ್ ಮುಗಿಸ್ಕೊಂಡು ಬಂದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತಾಡ್ತಾ ಕೂತಿದ್ರು. ಅಪ್ಪ ಯಾವ ಥರ ಏನಾಯ್ತಪ್ಪ, ಹುಷಾರಾಗಿ ಹೋಗ್ಬೇಕಲ್ವ ಅಂತ ಅಂದೆ. ಏನಾಗಿಲ್ಲ, ಸಣ್ಣ ಗಾಯ ಬಿಡಮ್ಮ ಅಂತ ಅಂದರು. ಟೆನ್ಷನಾಗಿ ಬಂದ. ಹ್ಞೂಪ್ಪ ಟೆನ್ಷನ್ ಆಯಿತು, ಏನಾಯಿತು ಎತ್ತಾಯಿತು ಅಂತ ಕೇಳೋಣ ಅಂತ ಬಂದೆ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.